ಗುಡ್ ಮಾರ್ನಿಂಗ್, ನಮಸ್ಕಾರ. ಬೆಳಿಗ್ಗೆ ಓಟ್ ಹಾಕಿ ಏರ್ಲೈನ್ಸ್ಗೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ನಾನು, ನನ್ನ ಶ್ರೀಮತಿ, ಮಗ, ನನ್ನ ಸಿಸ್ಟ್ರು, ನಾವೆಲ್ಲ ಸುಮಾರು ಜನ ಸ್ನೇಹಿತರು ಎಲ್ಲರೂ ಇದ್ದಾರೆ ಇಲ್ಲಿ. ಸೊ ನೀವು ಎಲ್ಲ ಓಟ್ ಹಾಕಿ ಬೆಳಿಗ್ಗೆನೆ ಬೇಗ ಓಟ್ ಮಾಡಿ. ನಿಮ್ಮ ಹತ್ರ ಅಪೇಕ್ಷೆ ಅಷ್ಟೇ ನಮ್ಮದು. ಪ್ಲೀಸ್ ಕ್ಯಾಸ್ಟ್ ಯುವರ್ ವ್ಯಾಲ್ಯೂಬಲ್ ಓಟ್, and when you are voting, please vote for Congress. We need to bring in a change, and you can compare 10 years of governance of this government and our manifesto which promises a change for the country and the coming generation. Think about the future of the coming generation, and we need peaceful, happily living India than this hatred India. Please cast your valuable vote for Congress. ಎಲ್ಲ ಆತ್ಮೀಯರೇ, ಇದು ಒಳ್ಳೆಯದು ಅದು ಕೆಟ್ಟದು ಇರುವಂಥ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಉಳಿಸುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ವೋಟ್ ಹಾಕ್ಬೇಕು. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಸಂವಿಧಾನವನ್ನು ಉಳಿಸ್ಬೇಕು ಅನ್ನೋರ ನಡುವೆ ಇರುವಂಥ ಹೋರಾಟ. ಸಂವಿಧಾನ ಉಳಿಸ್ಬೇಕು, ನಿಮ್ಮ ಹಕ್ಕು ನಿಮ್ಮ ಹತ್ರ ಇರಬೇಕು ಅಂದರೆ ಕಾಂಗ್ರೆಸ್ಗೆ ಮತ ತೆಗಿ ಅಂದರೆ ಏನೋ ಮಾಡ್ತೇನೆ ನೀನು. ಹಾಂ ನೋಡಿ, ಈಗ ನಾವೆಲ್ಲ ಇಲ್ಲಿ ಸುಮಾರು ಜನ ಸಿಕ್ಕಿದ್ರು, ಎಲ್ಲರೂ ಓಟ್ ಹಾಕಿ ಬಂದು ತಿಂಡಿ ತಿಂತಾ ಇದ್ದಾರೆ. ಸೊ ನೀವು ಎಲ್ಲರೂ ಬೆಳಿಗ್ಗೆನೆ ವೋಟ್ ಮಾಡಿಬಿಡಿ. ಇವತ್ತು ಬೇರೆ ಶುಕ್ರವಾರ, ಸೊ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಫ್ರೈಡೇ ಈವ್ನಿಂಗು, ಫ್ರೈಡೇ ಆಫ್ಟರ್ನೂನು ಎಲ್ಲ. ಸೊ ದಯವಿಟ್ಟು ಬೆಳಿಗ್ಗೆ ಬೇಗ ಹೋಗಿ ವೋಟ್ ಹಾಕುವಂಥ ಕೆಲಸ ಮಾಡಿ. ನಾವು ಇಲ್ಲಿ ಏರ್ಲೈನ್ಸ್ ಈಗ ಮುಗಿಸ್ಕೊಂಡು ಹೋಗ್ತೀನಿ. ಈಗ ಬೂತ್ ಕಡೆ ಬರ್ತಾ ಇದ್ದೀನಿ. I am coming to all the booths. So all our workers, all our leaders, booth leaders, I know are active and doing their best in the booth. So see you all there. Please, I mean only ಭಾಳ ಕಮ್ಮಿ ಜನ ಬರ್ತಾ ಇದ್ದಾರೆ. ಯಾಕೆ ಇನ್ನೂ ಎದ್ದಿಲ್ವಾ? ರಜಾ ಅಂತ ಮಲಗಿಬಿಡಬೇಡಿ. ಆಮೇಲೆ ಓಟ್ ಹೋಗ್ಬಿಡುತ್ತೆ. ನಿದ್ದೆ ಮಾಡಿ ನಮ್ಮ ಓಟನ್ನು ಹಾಳು ಮಾಡಬಾರ್ದು ನೀವು ಯಾರೂ. So please cast your vote early and see that you have done your best to cast the vote. Okay. ಯಜಿ ವೋಟ್ ಹಾಕ್ತಾ ತೋರಿಸಿ ಲೈವಲ್ಲಿ. ಅಲ್ಲ, ಲೈವ್ ವೋಟಿಂಗ್. ಸಾದಿಕ್, ರವಿ ವೋಟ್ ಹಾಕಿಲ್ಲ ಇನ್ನು. ನೀನು ಬರೀ ತಿನ್ಸೋದಲ್ಲಿ ಇರ್ತೀಯ ನೀನು. ಬೆಳಿಗ್ಗೆ ಫಸ್ಟ್ ಡ್ಯೂಟಿ ಮಾಡಬೇಕು, ಆಮೇಲೆ ಬಾಕಿ ಎಲ್ಲ. ಬೂತಲ್ಲಿ ಏನು ಅರೇಂಜ್ ಮಾಡಂಗೆ ಏನಿಲ್ಲ. ಬೂತ್ ಅವ್ರು ಅರೇಂಜ್ ಮಾಡ್ತಾರೆ, ಅಫಿಷಿಯಲ್ಸ್. ನೀವು ವೋಟ್ ಹಾಕೋದೇ ಕೆಲಸ ಇರೋದು. ಓಕೆ, ನಮಸ್ಕಾರ. ಹೇಗಿದ್ದೀರಿ? ಓಟ್ ಆಯ್ತು. ಓಟ್ ಮಾಡಿ ಬಂದೆ. ಓ ವೆರಿ ನೈಸ್. ತಾವು ಒಂದ್ ಕಡೆಗೆ ನಂದೊಂದ್ ಕಡೆಗೆ ಅದೇ ನಾವು ಮಾಡ್ಬಿಡಿ. ಎಲ್ಲಾ ಕಡೆ ಅದೇ ತರ ಮಾಡಿದಾರೆ. ವೋಟರ್ ಲಿಸ್ಟ್ ಅಲ್ಲಿ ಫ್ಯಾಮಿಲಿಯಲ್ಲೇ 4 ಕಡೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಏನು ಉದ್ದೇಶ ಏನು ಅನ್ನೋದೇ ಗೊತ್ತಾಗಲ್ಲ. ಮಾಡಬಾರ್ದು ವೋಟ್ ಅಂತಾನ. ಅದೇ ಆಫೀಸರ್ಸ್ ನಾವು ಕೇಳುವಾಗ ಸರ್ ಎಲ್ಲ ಕರೆಕ್ಟ್ ಆಗಿದೆ ಮಾಡಿದೀವಿ ಅಂತಾರೆ.
ಮಾತ್ರ ಇದೇ ಆಗಿರೋದು ಮನೆ ಅಡ್ರೆಸ್ ಒಂದೇ ಇದೆ, ಇವ್ರದ್ದು ಒಂದ್ ಕಡೆಗೆ ನಮ್ದು. ಆ? ಇಲ್ಲ ಅದೇ ಅದು ಡೇಟಾಬೇಸ್ ಕ್ಲೀನ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಎಲ್ಲ ತಗೊಂಡ್ ಬಂದು ಕಟ್ ಅಂಡ್ ಪೇಸ್ಟ್ ಲಾಸ್ಟ್ ಮೂಮೆಂಟ್. ಹಾ, ಸತ್ತೋಗಿರೋ ಓಟ್ ಎಲ್ಲ ಇದೆ, ಬದುಕಿರೋರ್ ಓಟ್ ತೆಗೆದು ಬಿಡ್ತಾರೆ. ನಾನು ಎಷ್ಟೋ ಸರಿ ಕೇಳಿದ್ದೀನಿ, ಅಲ್ಲಪ್ಪ ನಿಮ್ಗೆ ಗೊತ್ತಾಗಲ್ವಾ, ಅಟ್ಲೀಸ್ಟ್ ಸತ್ತಿರೋರ್ದು ಓಟ್ ತೆಗೆದ್ರೆ ಓಕೆ, ಬದುಕಿರೋರ್ ಓಟೇ ತೆಗೆದು ಬಿಡ್ತಾರೆ. ಯಾರಿಗೆ ಓಟ್ ಹಾಕ್ತಾರೆ ಜನ ತೀರ್ಮಾನ, ಜನರ ಹೆಸರಿರ್ಬೇಕಲ್ಲ. ಥ್ಯಾಂಕ್ ಯು ಸರ್, ಸಿಗೋಣ. ಆಯ್ತು, ಥ್ಯಾಂಕ್ ಯು. ಏನಪ್ಪ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಓಟ್ ಹಾಕ್ತೀಯಲ್ವ ಈಗ? ಹೆಂಗಜ್ಜಿ ನೋಡಿ, ವೋಟರ್ ಲಿಸ್ಟ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದೇ ಮನೇಲಿರೋರ್ದು 3 ಕಡೆ 4 ಕಡೆ ಮಾಡಿದ್ದಾರೆ. ಏನ್ ಈ ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ. ಪ್ರತಿ ಸರಿ ಅದನ್ನೇ ಹೇಳ್ತಾ ಇರ್ತೀವಿ, ಅದನ್ನೇ ಮಾಡ್ತಾರೆ. ಯಾವುದೇ ಸರ್ಕಾರ ಬರಲಿ ಇವ್ರು ಮಾಡೋ ಕೆಲಸ ಇವ್ರು ಮಾಡ್ತಾರೆ. ಎನಿವೇ ಸರಿ ಕೂತು ಅದನ್ನೊಂದು ಸ್ವಲ್ಪ ಸರಿ ಮಾಡಿಸ್ಬೇಕು ಖಂಡಿತವಾಗಿ. ಸೊ ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ವೋಟ್ ಹಾಕಿ. ಆಮೇಲೆ ಸಿಗ್ತೀನಿ, ಬರ್ತೀನಿ ಮತ್ತೆ ಲೈವ್ ಒಂದು ಸ್ವಲ್ಪ ಹೊತ್ತು.